ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಬಾಡಿಯಲ್ಲಿ 500ಕ್ಕಿಂತ ಹೆಚ್ಚು ವೈಟಲ್ ಫಂಕ್ಷನ್ಸ್ ಕ್ಯಾರಿ ಔಟ್ ಮಾಡುವಂಥ ಒಂದು ಆರ್ಗನ್ ನಮ್ಮ ಲಿವರ್. ಸೊ ಹಾಗಾಗಿ ಲಿವರ್ ಸಮಸ್ಯೆಗಳೇನಾದರೂ ಡೆವಲಪ್ ಆದರೆ ನಮಗೆ ಭಾಳಷ್ಟು ಹೆಲ್ತ್ ಇಶ್ಯೂಸ್ ಡೆವಲಪ್ ಆಗುತ್ತೆ. ಸೊ ನಮಗೆ ಗೊತ್ತು, ನಮ್ಮ ಬಾಡಿಯಲ್ಲಿ ಮೇನ್ಲಿ ಡೈಜೆಷನ್, ನಮ್ಮ ಬಾಡಿ ಡಿಟಾಕ್ಸ್ ಮಾಡಲಿಕ್ಕೆ ಮತ್ತು ನಮ್ಮ ಮೆಟಬಾಲಿಸಮ್ ಸರಿಯಾಗಿ ಆಗಬೇಕು ಅಂದರೆ ಲಿವರ್ ಫಂಕ್ಷನ್ಸು ಸರಿಯಾಗಿರಲೇಬೇಕು. ಈವನ್ ನಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ ಸಿಂಥಸಿಸ್ ಸರಿಯಾಗಿ ಆಗಬೇಕು ಅಂದರೂ ಕೂಡ ಈ ಲಿವರ್ ಫಂಕ್ಷನ್ಸು ಚೆನ್ನಾಗಿರಲೇಬೇಕು. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಲಿವರ್ ಡಿಟಾಕ್ಸ್ ಅಂತ ಹೇಳಿ ನಾವು ಎಷ್ಟೋ ಮೆಡಿಸಿನ್ಸು, ಎಷ್ಟೋ ಸಪ್ಲಿಮೆಂಟ್ಸನ್ನು ತಗೊಳ್ತಾ ಇರ್ತೀವಿ. ಆದರೆ ನಿಮಗೆ ಗೊತ್ತಾ, ನಿಮಗೆಲ್ಲ ಫೇವ್ರೇಟ್ ಆಗಿರುವಂಥ ಕಾಫಿ ಏನಿದೆ ಅದು ಕೂಡ ಲಿವರ್ ಡಿಟಾಕ್ಸ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಕಾಫಿ ಕುಡಿಯೋದ್ರಿಂದ ಲಿವರ್ ಹೇಗೆ ಡಿಟಾಕ್ಸ್ ಆಗುತ್ತೆ, ಲಿವರ್ ಡಿಟಾಕ್ಸ್ ಆಗಲಿಕ್ಕೆ ಎಷ್ಟು ಕಾಫಿ ಕುಡಿಬೇಕು ಮತ್ತು ಹೇಗೆ ಕುಡಿಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಮ್ಮ ಬಾಡಿಯಲ್ಲಿರುವ ಒನ್ ಆಫ್ ದ ಮೇನ್ ಡಿಟಾಕ್ಸ್ ಆರ್ಗನ್ ಲಿವರ್. ಅದು ನಮಗೆಲ್ಲರಿಗೂ ಗೊತ್ತು. ನಾವು ತಗೊಳ್ಳುವಂಥ ಆಹಾರದಲ್ಲಿರುವಂಥ ಪಾಯ್ಸನ್ಸ್ ಇರ್ಬೋದು, ನಮ್ಮ ತಪ್ಪು ಆಹಾರ ಕ್ರಮದಿಂದ ಅಥವಾ ನಮ್ಮ ತಪ್ಪು ಜೀವನ ಶೈಲಿಯಿಂದೆಲ್ಲ ಏನಾಗುತ್ತೆ, ಈ ಲಿವರ್ ಮೇಲೆ ತುಂಬ ಜಾಸ್ತಿ ಒತ್ತಡ ಆಗುತ್ತೆ. ಸೊ ಹಾಗಾಗಿ ಲಿವರ್ ಸೆಲ್ಲಿಗೆ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಯೂಶ್ವಲಿ ಲಿವರ್ ನಿಮ್ಮದು ಹೆಲ್ತಿಯಾಗಿದ್ದರೆ ಮತ್ತೆ ನಿಮಗೊಂದು ಡಿಟಾಕ್ಸ್ ಪ್ರೋಗ್ರಾಮ್ ಬೇಕು ಅಂತಾನೆ ಇಲ್ಲ. ಬಿಕಾಸ್ ನಮ್ಮ ಬಾಡಿಯಲ್ಲಿರುವಂಥ ಎಷ್ಟೋ ಟಾಕ್ಸಿನ್ಸನ್ನು, ನಾವು ರೆಗ್ಯುಲರ್ಲಿ ತಗೊಳ್ಳುವಂಥ ಎಷ್ಟೋ ಆಹಾರದಲ್ಲಿ ಕೂಡ ಇರುವಂಥ ಟಾಕ್ಸಿನ್ಸನ್ನು ನ್ಯೂಟ್ರಲೈಸ್ ಮಾಡುವ ಕೆಪಾಸಿಟಿ ನಮ್ಮ ಲಿವರ್ಗಿದೆ. ಸೊ ಯೂಶ್ವಲಿ ಲಿವರಿಗೊಂದು ಡಿಟಾಕ್ಸ್ ಬೇಕು ಅಂತಿಲ್ಲ. ಬಟ್ ನಾವು ರೆಗ್ಯುಲರ್ಲಿ ಈ ತಪ್ಪು ಆಹಾರ ಕ್ರಮವನ್ನು ರೆಗ್ಯುಲರ್ಲಿ ಫಾಲೋ ಮಾಡ್ತಾ ಹೋದಂಗೆ ಏನಾಗುತ್ತೆ, ಲಿವರ್ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ನೀವೇ ಈಗ ಅಬ್ಸರ್ವ್ ಮಾಡಿರ್ಬೋದು, ಎಲ್ಲರಿಗೂ ನಾವು ಸ್ಕ್ಯಾನ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ, ನಮಗೆ ಫ್ಯಾಟಿ ಲಿವರ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಫ್ಯಾಟಿ ಲಿವರ್ ಇದೆ ಅಂತ ಗೊತ್ತಾದ ಕೂಡಲೇ ಅವರು ಸಡನ್ ಆಗಿ ಅದಕ್ಕಿರೋ ಮೆಷರ್ಸ್ ತಗೊಳ್ತಾರೆ, ಆಹಾರ ಕಂಟ್ರೋಲ್ ಮಾಡ್ತಾರೆ, ಅಥವಾ ನಾರಿರುವ ಆಹಾರಗಳು ಜಾಸ್ತಿ ತಗೊಳ್ತಾರೆ, ಅಥವಾ ವೈಟಮಿನ್ ಇ ತಗೊಳ್ತಾರೆ, ಆ ಫ್ಯಾಟಿ ಲಿವರ್ನ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಫ್ಯಾಟಿ ಲಿವರ್ ಎಲ್ಲ ಏನಿದೆ, ನಾವು ಜಾಸ್ತಿ ಕ್ಯಾಲರಿ ತಗೊಳ್ಳೋದ್ರಿಂದ ಬರುವಂಥ ಒಂದು ಸಮಸ್ಯೆ. ಸೊ ಆ ಕ್ಯಾಲರಿ ಕಂಟ್ರೋಲ್ ಮಾಡಿ ಅದರೊಟ್ಟಿಗೆ ನಾರಿನಂಶ ಇರುವಂಥ ಆಹಾರಗಳನ್ನ ಜಾಸ್ತಿ ಸೇವಿಸಿ ಲಿವರ್ ಫ್ರೆಂಡ್ಲಿ ಆಗಿರುವಂಥ ವೈಟಮಿನ್ ಇ ಎಲ್ಲ ತಗೊಂಡ್ರೆ ಫ್ಯಾಟಿ ಲಿವರ್ ಏನಿದೆ ನಮಗೆ ಕಂಪ್ಲೀಟ್ಲಿ ಅದನ್ನು ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ಎಕ್ಸಸೈಸ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಸೊ ಬಟ್ ನಾವು ರೆಗ್ಯುಲರ್ಲಿ ಇದೇ ತಪ್ಪುಗಳನ್ನು ಫಾಲೋ ಮಾಡ್ತಾ ಇದ್ರೆ, ನಾವು ಏನೂ ಚೇಂಜಸ್ ಮಾಡ್ತಾ ಇಲ್ಲ, ತುಂಬ ಜಾಸ್ತಿ ಸ್ವೀಟ್ ಕನ್ಸ್ಯೂಮ್ ಮಾಡ್ತೀವಿ, ಅಥವಾ ರೆಗ್ಯುಲರ್ ಆಲ್ಕೋಹಾಲನ್ನು ಸೇವಿಸ್ತೀವಿ, ಅಥವಾ ನಾವು ತಗೊಳ್ಳುವಂಥ ಆಹಾರದಲ್ಲಿ ಕೂಡ ಎಷ್ಟೋ ಪೆಸ್ಟಿಸೈಡ್ಸ್ ಇರುತ್ತೆ, ಎಷ್ಟೋ ಕೆಮಿಕಲ್ಸ್ ಇರುತ್ತೆ, ಆರ್ಟಿಫಿಷಿಯಲಿ ಪ್ರೊಡ್ಯೂಸ್ಡ್ ಆಗಿರುವಂಥ ಪ್ಯಾಕ್ಡ್ ಐಟಮ್ಸು, ರಿಫೈನ್ಡ್ ಐಟಮ್ಸು, ಇದೆಲ್ಲ ನಾವು ರೆಗ್ಯುಲರ್ಲಿ ತಗೊಳ್ತಾ ಇದ್ದಾಗ ಏನಾಗುತ್ತೆ, ಲಿವರಲ್ಲಿ ನಿಧಾನಕ್ಕೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಗೊತ್ತು, ಈ ಲಿವರ್ ಸಿರೋಸಿಸ್ ಅಂತ ಡೆಡ್ಲಿ ಡಿಸೀಸ್ ಏನಿದೆ ಅದಕ್ಕೆ ಮೊದಲು ಸುಮಾರು ಸ್ಟೇಜ್ಗಳಿದೆ ಅಂತ ನಮಗೆ ಗೊತ್ತು. ಸೊ ಮೇ ಬಿ ಫಸ್ಟ್ ಒಂದು ಫ್ಯಾಟಿ ಲಿವರ್ ಇರ್ಬೋದು. ಸೊ ಸ್ಟೇಜ್ 1 ಅಂದರೆ ಏನು, ಅದರಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗುವಂಥ ಸ್ಟೇಜ್. ಸೊ ಸ್ಟೇಜ್ 2 ಹೋದಾಗ ಏನಾಗುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ, ಹೆಪಟೈಟಿಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ನಮ್ಮ ಬಿಲಿರೂಬಿನ್ ಲೆವೆಲ್ಸ್ ಎಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಇನ್ನು 3rd ಸ್ಟೇಜಿಗೆ ಹೋಗುವಾಗ ಏನಾಗುತ್ತೆ, ಅಲ್ಲಿ ಫೈಬ್ರೋಸಿಸ್ ಆಗುತ್ತೆ. 4th ಸ್ಟೇಜಿಗೆ ಹೋಗುವಾಗ ಸಿರೋಸಿಸ್ ಅಂತ ಹೇಳ್ತೀವಿ ನಾವು ಇದನ್ನು. ಸೊ ಈ ಥರ ಸ್ಟೇಜ್ಗಳಿದೆ. ಸೊ ಇನಿಷಿಯಲಿ ನಮಗೆ ಏನಾದರೂ ನಮ್ಮ ಲಿವರಲ್ಲಿ ಸಮಸ್ಯೆಗಳು ಕಂಡು ಬಂದರೆ ನಾವೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಲಿವರ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಇರುವಂಥ ಫುಡ್ ಸಪ್ಲಿಮೆಂಟ್ಸ್ ಇರ್ಬೋದು, ಅಥವಾ ಒಳ್ಳೆಯ ಆಹಾರ ಕ್ರಮ ಇರ್ಬೋದು, ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಯೂಶ್ವಲಿ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ದರ್ ಆರ್ ಡಿಫ್ರೆಂಟ್ ಫೇಸಸ್. ಅಂದರೆ ಫೇಸ್ 1 ಲಿವರ್ ಏನು ಮಾಡುತ್ತೆ, ನಮ್ಮ ಬಾಡಿಗೆ ಎಂಟರ್ ಆಗಿರುವಂಥ ಎಷ್ಟೋ ಫ್ಯಾಟ್ ಸೊಲ್ಯೂಬಲ್ ಆಗಿರುವಂಥ ಟಾಕ್ಸಿನ್ಸ್ ಇರುತ್ತೆ, ವಿಷಗಳಿರುತ್ತೆ. ಸೊ ಇದನ್ನು ವಾಟರ್ ಸೊಲ್ಯೂಬಲ್ ಆಗಿ ಕನ್ವರ್ಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅದು ಬಾಡಿಯಿಂದ ಎಕ್ಸ್ಕ್ರೀಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಲಿವರ್ ಫಸ್ಟ್ ಫೇಸಲ್ಲಿ ಏನು ಮಾಡುತ್ತೆ, ಲಿವರ್ಲಿರುವಂಥ ಕೆಲವು ಎಂಜೈಮ್ಸಿಂದ ಈ ಫ್ಯಾಟ್ ಸೊಲ್ಯೂಬಲ್ ಆಗಿರುವಂಥ ಈ ಟಾಕ್ಸಿನ್ಸ್, ವಿಷ ಏನಿದೆ ಅದನ್ನು ವಾಟರ್ ಸೊಲ್ಯೂಬಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ವಾಟರ್ ಸೊಲ್ಯೂಬಲ್ ಆಗಿ ಕನ್ವರ್ಟ್ ಮಾಡಿದಾಗ ಕೆಲವು ಸಲ ಏನಾಗುತ್ತೆ, ಅದು ಇನ್ನೂ ಟಾಕ್ಸಿಕ್ ಆಗಿರುವಂಥ ಐಟಮ್ ಆಗಿ ಕನ್ವರ್ಟ್ ಆಗ್ಬೋದು. ಸೊ ಇನ್ನೂ ಟಾಕ್ಸಿಕ್ ಆಗಿರುವ ಐಟಮ್ ನಮ್ಮ ಬಾಡಿಯಲ್ಲಿದ್ದರೆ ಏನಾಗುತ್ತೆ, ನಮಗೆ ಮತ್ತು ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಇಮ್ಮಿಡಿಯೇಟ್ಲಿ ಸೆಕೆಂಡ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಫೇಸಲ್ಲಿ ಏನು ಮಾಡುತ್ತೆ, ಅದರೊಟ್ಟಿಗೆ ಕೆಲವು ಸಪ್ಲಿಮೆಂಟ್ಸನ್ನು ಅಥವಾ ಕೆಲವು ಐಟಮ್ಸನ್ನು ಬೈಂಡ್ ಮಾಡಿ, ಕೆಲವು ಪ್ರೋಟೀನ್ ಎಲ್ಲ ಆ್ಯಡ್ ಮಾಡಿ ಈ ಹೈಲಿ ಟಾಕ್ಸಿಕ್ ಆಗಿರುವಂಥ ವಾಟರ್ ಸೊಲ್ಯೂಬಲ್ ಆಗಿರುವಂಥ ವಿಷಗಳೇನಿದೆ ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ ಲಿವರ್. ಸೊ ನ್ಯೂಟ್ರಲೈಸು ಆದಮೇಲೆ ಏನಾಗುತ್ತೆ, 3rd ಫೇಸ್ ಸ್ಟಾರ್ಟ್ ಆಗುತ್ತೆ. ಆ 3rd ಫೇಸಲ್ಲಿ ಲಿವರಿಂದ ಬೈಲ್ ಇರ್ಬೋದು ಅಥವಾ ರಕ್ತದಲ್ಲಿ ಇರ್ಬೋದು, ಈ ವಿಷಾಂಶ ಏನಿದೆ ನಮ್ಮ ಎಕ್ಸ್ಕ್ರೇಟರಿ ಆರ್ಗನ್, ವಿಸರ್ಜನಾಂಗಕ್ಕೆ ಪುಷ್ ಆಗಿ ಅಲ್ಲಿಂದ ಮೂತ್ರ ರೂಪದಲ್ಲಿ ಅಥವಾ ಮಲ ರೂಪದಲ್ಲಿ ಅದನ್ನು ಎಕ್ಸ್ಕ್ರೇಟ್ ಮಾಡ್ತೀವಿ. ಸೊ ಈ ಥರ ಫಂಕ್ಷನ್ಸನ್ನು ಪ್ರತಿ ನಿಮಿಷ ಕೂಡ ನಮ್ಮ ಬಾಡಿಯಲ್ಲಿ ಲಿವರ್ ಕ್ಯಾರಿ ಔಟ್ ಮಾಡ್ತಾ ಇರ್ತದೆ. ಸೊ ಬಟ್ ನಮ್ಮ ಈ ಥರ ಆಹಾರ ಕ್ರಮಗಳಿಂದೆಲ್ಲ ಏನಾಗ್ತಾ ಇದೆ, ಲಿವರ್ ಸೆಲ್ಲಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗಿ ಇನ್ಫ್ಲಮೇಷನ್ ಆಗಿ, ಲಿವರ್ ಸೆಲ್ಲಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗುವಾಗ ಒಂದು ಸಮಸ್ಯೆ ಇದೆ. ಯೂಶ್ವಲಿ ನಮ್ಮ ಈ ಆಡಿಪೋಸ್ ಟಿಶ್ಯೂಸ್ ಅಂತ ಹೇಳ್ತೀವಿ, ಕೊಬ್ಬು ಸ್ಟೋರ್ ಆಗುವಂಥ ಸೆಲ್ಸ್ ಏನಿದೆ, ಅಲ್ಲಿ ಫ್ಯಾಟ್ ಡೆಪಾಸಿಟ್ ಆಗುವಾಗ ಅಲ್ಲಿ ನಂಬರ್ ಆಫ್ ಸೆಲ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ಲಿವರಲ್ಲಿ ಹಾಗೆ ಅಲ್ಲ, ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಆಗಲ್ಲ, ಜೀವಕೋಶಗಳು ಜಾಸ್ತಿ ಆಗಲ್ಲ, ಜೀವಕೋಶದ ಸೈಜ್ ಏನಿದೆ ಅದು ದೊಡ್ಡ ಆಗ್ತಾ ಬರ್ತದೆ. ಸೊ ಅವಾಗ ಬಿಯಾಂಡ್ ಒಂದು ಲಿಮಿಟ್ ಹೋದಾಗ ಏನಾಗುತ್ತೆ, ಅಲ್ಲಿರೊಂದು ಜೀವಕೋಶಗಳು ಸತ್ತು ಹೋಗುತ್ತೆ. ಆ್ಯಂಡ್ ಹಾಗಾಗಿ ಅಲ್ಲಿ ಇನ್ಫ್ಲಮೇಷನ್
ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ಹೆಪಟೈಟಿಸ್ ಅಂತ ನಾವು ಅವಾಗ ಅದನ್ನ ಹೇಳ್ತೀವಿ. ಸೊ ಯೂಶಲಿ ನಾವು ಎಷ್ಟೋ ಹರ್ಬಲ್ ಸೊಲ್ಯೂಷನ್ಸ್ ಅನ್ನು ಹುಡುಕ್ತೀವಿ, ಎಷ್ಟೋ ಮೆಡಿಸಿನ್ಸ್ ತಗೊಳ್ತೀವಿ, ಬಟ್ ಅದೇ ತರ ಕಾಫಿ ಕೂಡ ತುಂಬಾ ಒಳ್ಳೆಯದು, ನಮ್ಮ ಲಿವರ್ ಡಿಟಾಕ್ಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಆಕ್ಚುಲಿ ಲಿವರ್ ಡಿಟಾಕ್ಸ್ ಅಂತ ಹೇಳಬಾರ್ದು, ಲಿವರ್ ಸೆಲ್ಸ್ ಅನ್ನ ಸಪೋರ್ಟ್ ಮಾಡುವಂತ ಎಷ್ಟೋ ಪಾಲಿಫಿನಾಲ್ಸ್ ಏನಿದೆ ಕಾಫಿಯಲ್ಲಿದೆ. ಕಾಫಿ ಅಂತ ಹೇಳಿದ ಕೂಡಲೇ ನಮಗೆಲ್ಲ ತುಂಬಾ ಖುಷಿ ಆಗುತ್ತೆ, ಕಾಫಿ ಕುಡಿದ್ರೆ ನಮ್ಮ ಲಿವರ್ ಡಿಟಾಕ್ಸ್ ಆಗುತ್ತೆ ಅಂತ ಗೊತ್ತಾದ ಕೂಡಲೇ. ಸೊ ಬಟ್ ಕಾಫಿ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದೇನು, ಅದರಲ್ಲಿರುವಂಥ ಕೆಫಿನ್. ಸೊ ನಮಗೆ ಗೊತ್ತು ಕೆಫಿನ್ ಏನಿದೆ, ಇಟ್ ಇಸ್ ಅ ಬ್ರೈನ್ ಸ್ಟಿಮ್ಯುಲೆಂಟ್. ನಮಗೆ ರಾತ್ರಿ ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ನಮಗೆ ಸರಿಯಾಗಿ ನಿದ್ರೆ ಬರಲ್ಲ, ನಮ್ಮ ನಿದ್ರೆ ಡಿಸ್ಟರ್ಬ್ ಆಗುತ್ತೆ. ಆ್ಯಂಡ್ ಕೆಫಿನ್ಗೆ ನಮ್ಗೆ ಈಸಿಲಿ ಅಡಿಕ್ಟ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಅದೇ ಥರ ನಮಗೆ ಕಾಫಿ ಕುಡಿದಾಗ ನಮ್ಮ ಆಸಿಡಿಟಿ ಎಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಈವನ್ ಮೈಗ್ರೇನ್ ಸಮಸ್ಯೆ ಇದ್ದವರಲ್ಲಿ ಕಾಫಿ ರೆಗ್ಯುಲರ್ಲಿ ಕುಡಿಯೋರಾದ್ರೆ ಕಾಫಿ ಬಿಟ್ಟು ಕೂಡಲೇ ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಸಮಸ್ಯೆಗಳು ಕೆಫಿನಿಂದ ಆಗುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತು. ಸೊ ಈ ಕಾಫಿ ಅಂತ ಹೇಳಿದ ಕೂಡಲೇ ಅದರಲ್ಲಿ ಬರೀ ಕೆಫಿನ್ ಒಂದೇ ಅಲ್ಲ ಇರೋದು, ಅದರಲ್ಲಿ ಕ್ಲೋರೋಜೆನಿಕ್ ಆಸಿಡ್ ಅಂತ ಇದೆ, ಅದೇ ಥರ ಎಷ್ಟೋ ಪಾಲಿಫಿನಾಲ್ಸ್ ಇದೆ. ಸೊ ಇದು ಏನು ಮಾಡುತ್ತೆ, ನಮ್ಮ ಲಿವರ್ ಮೇಲೆ ಎಷ್ಟೋ ಅದರದ್ದು ಒಳ್ಳೆ ಪರಿಣಾಮಗಳನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ನಮ್ಮ ಲಿವರ್ಲಿ ಇರುವಂಥ ಲಿವರ್ಗೆ ಆಗುವಂಥ ಆಕ್ಸಿಡೇಟಿವ್ ಡ್ಯಾಮೇಜ್. ಸೊ ನಾವು ಪ್ರತಿ ದಿವಸ ತಗೊಳ್ಳುವಂಥ ಆಹಾರದಲ್ಲಿರುವಂಥ ವಿಷಯಗಳಿರ್ಬೋದು, ಎನ್ವಿರಾನ್ಮೆಂಟಲ್ ಇರುವಂಥ ವಿಷಯಗಳಿರ್ಬೋದು, ಆರ್ಟಿಫಿಷಿಯಲ್ ಶುಗರ್ ಇರ್ಬೋದು, ಅಥವಾ ಎಷ್ಟೋ ಆಡಿಟಿವ್ಸ್ ಇರ್ಬೋದು, ಅಥವಾ ಎಷ್ಟೋ ಪ್ರಿಸರ್ವೇಟಿವ್ಸ್ ಇರ್ಬೋದು, ಎಷ್ಟೋ ಆರ್ಟಿಫಿಷಿಯಲ್ ಕಲರ್ ಇರ್ಬೋದು. ಸೊ ಇದರಿಂದೆಲ್ಲ ನಮ್ಮ ಲಿವರ್ ಸೆಲ್ಸ್ ಏನಿದೆ, ಹೆಪಟೋಸೈಟ್ಸ್ ಏನಿದೆ, ಅದರ ಮೇಲೆ ಒಂದು ಆಕ್ಸಿಡೇಟಿವ್ ಡ್ಯಾಮೇಜ್ ಆಗುತ್ತೆ. ಸೊ ಕಾಫಿಯಲ್ಲಿ ಇರುವಂಥ ಈ ಪಾಲಿಫಿನಾಲ್ಸ್ ಎಲ್ಲ ಏನು ಮಾಡುತ್ತೆ ಅಂದರೆ ಈ ಆಕ್ಸಿಡೇಟಿವ್ ಡ್ಯಾಮೇಜ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಈ ಕಾಫಿ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ AMPK ಅಂತ ಒಂದು ಎನ್ಸೈಮ್ ಆಕ್ಟಿವೇಟ್ ಆಗುತ್ತೆ. ಸೊ ಈ AMPK ಏನು ಮಾಡುತ್ತೆ ಅಂದರೆ ಈ ಗ್ಲೂಕೋಸ್ ಏನಿದೆ, ನಮಗೆ ಗೊತ್ತು ನಮ್ಮ ಲಿವರಲ್ಲಿ ಫಸ್ಟ್ ಏನಾಗುತ್ತೆ, ಗ್ಲೈಕೋಜನು ಅಥವಾ ಈ ಫ್ಯಾಟ್ ಎಲ್ಲ ಅಕ್ಯುಮುಲೇಟ್ ಆಗಿ ನಮಗೆ ಫ್ಯಾಟಿ ಲಿವರ್ ಅಂತ ಒಂದು ಪ್ರಾಬ್ಲಮ್ ಡೆವಲಪ್ ಆಗುತ್ತೆ. ಸೊ ಫ್ಯಾಟಿ ಲಿವರ್ಗೆ ಮೇನ್ ಕಾರಣ ಏನು, ನಮ್ಮ ಬಾಡಿಯಲ್ಲಿ ನಮ್ಮ ಲಿವರಲ್ಲಿ ಫ್ಯಾಟ್ ಸಿಂಥಸಿಸ್ ಜಾಸ್ತಿ ಆಗಿ ಅಲ್ಲಿ ಅದು ಅಕ್ಯುಮುಲೇಟ್ ಆಗುತ್ತೆ, ಮತ್ತು ಫ್ಯಾಟ್ ಮೆಟಬಾಲಿಸಮ್ ಏನಿದೆ ಅದು ಕಡಿಮೆ ಕೂಡ ಆಗುತ್ತೆ. ಸೊ ಹಾಗಾಗಿ ಈ AMPK ಆಕ್ಟಿವೇಟ್ ಆದಾಗ ಏನಾಗುತ್ತೆ, ಈ ಗ್ಲೂಕೋಸ್ ಅಪ್ಟೇಕ್ ಏನಿದೆ, ನಮ್ಮ ಸೆಲ್ಸ್ಗಳು ಜೀವಕೋಶಗಳು ಗ್ಲೂಕೋಸನ್ನು ಅಪ್ಟೇಕ್ ಮಾಡಿ ಎನರ್ಜಿ ಆಗಿ ಪ್ರೊಡ್ಯೂಸ್ ಮಾಡೋದು ಇನ್ಕ್ರೀಸ್ ಆಗುತ್ತೆ. ಇದರೊಟ್ಟಿಗೆ ನಮ್ಮ ಲಿವರ್ ಅಲ್ಲಿ ಇರುವಂತಹ ಫ್ಯಾಟ್ ಆಕ್ಸಿಡೇಷನ್ ಅನ್ನ ಇಂಪ್ರೂವ್ ಮಾಡಿ, ಅದೇ ತರ ಫ್ಯಾಟ್ ಅಕ್ಯುಮುಲೇಷನ್ ಕಡಿಮೆ ಮಾಡ್ಲಿಕ್ಕೂ ಕೂಡ ಈ ಕಾಫಿ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ಯೂಶಲಿ ನಮಗೆ ಫಸ್ಟ್ ಡೆವಲಪ್ ಆಗುವ ಸಮಸ್ಯೆನೇ ಫ್ಯಾಟಿ ಲಿವರ್. ನಮಗೆ ಗೊತ್ತು ನಮ್ಮ ಲಿವರ್ ಅಲ್ಲಿ ಕೊಬ್ಬು ಅಕ್ಯುಮುಲೇಟ್ ಆಗಿ ನಮಗೆ ಆಗುವಂತ ಸಮಸ್ಯೆ. ಅದು ಆಲ್ಕೋಹಾಲ್ ತಗೊಳ್ಳೋರಲ್ಲೂ ಆಗ್ಬೋದು, ಆಲ್ಕೋಹಾಲ್ ಕುಡಿದೇ ನಾನ್ ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ನ್ಯಾಶ್ ಅಂತ ಸಮಸ್ಯೆ ಏನಿದೆ ಅದರಲ್ಲಿ ಕೂಡ ಕಂಡು ಬರುತ್ತೆ. ಸೊ ಇದನ್ನ ಕಡಿಮೆ ಮಾಡಲಿಕ್ಕೆ, ಆ ಲಿವರ್ ಅಲ್ಲಿ ಇರುವಂತಹ ಫ್ಯಾಟ್ ಅನ್ನ ಮೆಟಬಲೈಸ್ ಮಾಡಲಿಕ್ಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಲಿವರ್ ಅಲ್ಲಿ ಜಾಸ್ತಿ ಫ್ಯಾಟ್ ಪ್ರೊಡ್ಯೂಸ್ ಆಗದೆ ಇದ್ದಾಗ ನೋಡ್ಕೊಳ್ಳಿಕ್ಕೂ ಕೂಡ ಕಾಫಿ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಇನ್ನು ಲಿವರ್ ಅಲ್ಲಿ ಆಗುವ ಈ ಇನ್ಫ್ಲಮೇಷನ್ ಏನಿದೆ, ನಮಗೆ ಗೊತ್ತು ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆದಾಗಲೇ ನಮಗೆಲ್ಲ ಸಮಸ್ಯೆಗಳು ಡೆವಲಪ್ ಆಗೋದು. ಸೊ ಈ ಲಿವರ್ ಅಲ್ಲಿ ಆಗುವಂತ ಇನ್ಫ್ಲಮೇಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ಕಾಫಿ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ಅದರಲ್ಲಿ ಇರುವಂತ ಪಾಲಿಫಿನಾಲ್ಸ್ ಏನಿದೆ, ಸೊ ಅದು ಲಿವರ್ ಮೇಲೆ ಆಕ್ಟ್ ಮಾಡಿ ಲಿವರ್ ಅಲ್ಲಿ ಆಗುವಂತ ಆಕ್ಸಿಡೇಟಿವ್ ಡ್ಯಾಮೇಜ್ ಅನ್ನ ಕಡಿಮೆ ಮಾಡುತ್ತೆ. ಮತ್ತು ಲಿವರ್ ಅಲ್ಲಿ ಯೂಶಲಿ ಇನ್ಫ್ಲಮೇಷನ್ ಆಗುವಾಗ ಎಷ್ಟೋ ಲೈಕ್ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಇರುತ್ತೆ, ಇಂಟರ್ಲೂಕಿನ್ 6 ಅಂತೆಲ್ಲ ಹೇಳುವ, ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಲಿವರ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ, ಲಿವರ್ಲಿ ಆಗುವಂಥ ಆಕ್ಸಿಡೇಟಿವ್ ಡ್ಯಾಮೇಜ್ ಅನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕಾಫಿ ಇಸ್ ಒನ್ ಆಫ್ ದ ಬೆಸ್ಟ್. ಅದು ಕೆಫೀನ್ ಅಲ್ಲ, ಬಟ್ ಕಾಫಿಲಿ ಇರುವಂಥ ಬಾಕಿ ಇರೋದ ಪಾಲಿಫಿನಾಲ್ಸ್ ಏನಿದೆ ಅದು ಲಿವರ್ ಪ್ರೊಟೆಕ್ಷನ್ಗೆ ತುಂಬ ಒಳ್ಳೆಯದು. ಕಾಫಿ ಕುಡಿಯೋದ್ರಿಂದ ಸಿರೋಸಿಸ್ ಪ್ರೋಗ್ರೆಷನ್ ಕೂಡ ನಾವು ತಡೆಗಟ್ಟಬಹುದು. ಯಾಕೆಂದರೆ ನಿಮಗೆ ಗೊತ್ತು, ನಮ್ಮ ಲಿವರ್ ಸೆಲ್ ಡ್ಯಾಮೇಜ್ ಆದಾಗ ಏನಾಗುತ್ತೆ, ಅಲ್ಲಿ ಫೈಬ್ರೋಸಿಸ್ ಆಗುತ್ತೆ. ನೀವು ಎಷ್ಟೋ ಸಲ ಸ್ಕ್ಯಾನ್ ಮಾಡಿ ನೋಡಿದಾಗ, ಫೈಬ್ರೋ ಸ್ಕ್ಯಾನ್ ಎಲ್ಲ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಲಿವರ್ ಸೆಲ್ದು ಲಿವರ್ ಏನಿದೆ ಅದರದ್ದು ಹಾರ್ಡ್ನೆಸ್ ಜಾಸ್ತಿ ಆಗ್ತಾ ಇದೆ, ಅಲ್ಲಿ ಜಾಸ್ತಿ ಫೈಬ್ರೋಸಿಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಯೂಶಲಿ ಫೈಬ್ರೋಸಿಸ್ ಆಗ್ಲಿಕ್ಕೆ ಇರುವಂಥ ಮೇನ್ ಕಾರಣ ಏನಂದರೆ ನಮ್ಮ ಲಿವರ್ಲಿ ಇರುವಂಥ ಒಂದು ಸ್ಟೆಲ್ಲೇಟ್ ಸೆಲ್ ಅಂತ ಇರುತ್ತೆ, ಅದೇನು ಮಾಡುತ್ತೆ, ಅದು ಕೊಲಾಜನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ. ಸೊ ಕೊಲಾಜನ್ ಡೆಪಾಸಿಟ್ ಆಗಿ ನಮಗೆ ಫೈಬ್ರೋಸಿಸ್ ಡೆವಲಪ್ ಆಗುತ್ತೆ. ಸೊ ಯೂಶಲಿ ಕಾಫಿ ರೆಗ್ಯುಲರ್ಲಿ ಕುಡಿಯೋದ್ರಿಂದ ಅದರಲ್ಲಿರುವಂಥ ಕೆಫೆಸ್ಟ್ರಾಲ್ ಅಂತ ಒಂದು ಇಂಗ್ರೀಡಿಯೆಂಟ್ ಏನು ಮಾಡುತ್ತೆ, ಅದರಲ್ಲಿರುವಂಥ ಒಂದು ಆಂಟಿ ಆಕ್ಸಿಡೆಂಟ್ ಏನು ಮಾಡುತ್ತೆ ಅಂದರೆ ಈ ಸ್ಟೆಲ್ಲೇಟ್ ಸೆಲ್ಲನ್ನು ಸಪ್ರೆಸ್ ಮಾಡಿ ಕೊಲಾಜನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಲಿವರ್ ಫೈಬ್ರೋಸಿಸ್ ಆಗೋದನ್ನ ತಡೆಗಟ್ಟಲಿಕ್ಕೆ ನಮ್ಮ ಕಾಫಿ ಏನಿದೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಸೊ ಯೂಶಲಿ ಫೈಬ್ರೋಸಿಸ್ ಆದಮೇಲೆ ಆ 4th ಸ್ಟೇಜ್ ಅಂದರೆ ಲಿವರ್ ಶ್ರಿಂಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಲಿವರ್ ಹಾರ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಲಿವರ್ದೆಲ್ಲ ಫಂಕ್ಷನ್ಸು ಕಡಿಮೆ ಆಗ್ತಾ ಬರ್ತದೆ. ಸೊ ಈ ಸಿರೋಸಿಸ್ ಅಡ್ವಾನ್ಸ್ ಆಗೋದರದನ್ನ ಪ್ರಿವೆಂಟ್ ಮಾಡಲಿಕ್ಕೆ ರೆಗ್ಯುಲರ್ಲಿ ಕಾಫಿ ತಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ರೆಗ್ಯುಲರ್ಲಿ ಕಾಫಿ ಕುಡಿಯೋದ್ರಿಂದ ನಮ್ಮ ಲಿವರ್ ಎನ್ಸೈಮ್ಸ್ ಅನ್ನ ಲೈಕ್ ಒಂದು ಹತೋಟಿಗೆಯಲ್ಲಿ ಇಟ್ಕೊಳ್ಳಿಕ್ಕೆ, ನೀವು ನೋಡಿರ್ಬೋದು ಎಷ್ಟೋ ಜನರಿಗೆ ನಾವು ಬ್ಲಡ್ ಟೆಸ್ಟ್, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ALT AST ಲೆವೆಲ್ಸ್ ಏನಿದೆ ಅದು ತುಂಬ ಜಾಸ್ತಿ ಆಗಿರುತ್ತೆ. ಬಟ್ ಕೆಲವು ಕಂಡೀಷನ್ಲಿ ಲೈಕ್ ಲಿವರ್ ಹಾಳಾದಾಗ, ಸಿರೋಸಿಸ್ ಆದಾಗೆಲ್ಲ ಏನಾಗುತ್ತೆ, ನಮ್ಮ ALT ಲೆವೆಲ್ಸ್ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಬಿಕಾಸ್ ಅದು ಲಿವರಿಂದ ಪ್ರೊಡ್ಯೂಸ್ ಆಗಬೇಕಾಗಿರುವಂಥ ಒಂದು ಎನ್ಸೈಮ್ ಲಿವರ್ ಡ್ಯಾಮೇಜ್ ಆದಮೇಲೆ ಅದರದ್ದು ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಯೂಶಲಿ ಈ ಥರ ಈ ಎನ್ಸೈಮ್ಸ್ ಅನ್ನ ಹತೋಟಿಗೆಯಲ್ಲಿ ಇಟ್ಕೊಳ್ಳಿಕ್ಕೆ, ಅದು ತುಂಬ ಜಾಸ್ತಿ ಆಗದೆ ಇದ್ದಂಗೆ ನೋಡ್ಕೊಳ್ಳಿಕ್ಕೂ ಕೂಡ
ಈ ಕಾಫಿ ಒನ್ ಆಫ್ ದ ಬೆಸ್ಟ್. ಎಷ್ಟೋ ರೆಗ್ಯುಲರ್ಲಿ ಕಾಫಿ ತಗೊಳ್ಳೋರದ್ದು ನಾವು ಚೆಕ್ ಮಾಡಿ ನೋಡುವಾಗ ಅವ್ರದ್ದು ಈ ಲಿವರ್ ಎನ್ಸೈಮ್ಸ್ ಏನಿದೆ ಅದು ತುಂಬ ನಾರ್ಮಲ್ ಆಗಿರುತ್ತೆ. ಸೊ ಅದೇ ಥರ ನಮಗೊತ್ತು ಈ ಥರ ಸಮಸ್ಯೆಗಳೆಲ್ಲ ಡೆವಲಪ್ ಆದಾಗ ಲಾಸ್ಟಿಗೆ ಲೀಡ್ ಆಗೋದು ಇಲ್ಲಿಗೆ ಹೆಪಟೋಸೆಲ್ಯುಲರ್ ಕಾರ್ಸಿನೋಮಾ ಅಥವಾ ಲಿವರ್ ಕ್ಯಾನ್ಸರ್. ಸೊ ಲಿವರ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಕಾಫಿ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ಮೇನ್ಲಿ ಈ ಕಾಫಿಯಲ್ಲಿ ಇರುವಂಥ ಡೈಟರ್ಪಿನ್ಸ್ ಇರ್ಬೋದು, ಕ್ಲೋರೋಜೆನಿಕ್ ಆಸಿಡ್ ಇರ್ಬೋದು, ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು, ಪಾಲಿಫಿನಾಲ್ಸ್ ಎಲ್ಲ ಏನಿದೆ ಅದೇ ಮೇನ್ಲಿ ಕಾಫಿಗೆ ಇಷ್ಟೆಲ್ಲ ಒಂದು ಲಿವರ್ ಪ್ರೊಟೆಕ್ಷನ್ಗೆ ಕಾರಣ ಆಗೋದು. ಸೊ ಮೇನ್ಲಿ ಅದರಲ್ಲಿ ನಮಗೆ ಗೊತ್ತು ಇರೋದು ಕೆಫೀನ್. ಸೊ ಕಾಫಿ ಅಂತ ಹೇಳಿದ ಕೂಡಲೇ ನಮಗೆಲ್ಲ ನೆನಪಾಗೋದೇನು ಕೆಫೀನ್. ಸೊ ಯೂಶಲಿ ಕೆಫೀನ್ ಕೂಡ ವೆಯ್ಟ್ ರಿಡಕ್ಷನ್ ಏನಿದೆ ಅದಕ್ಕೆ ತುಂಬ ಒಳ್ಳೆಯದು. ಎಷ್ಟೋ ನಾವು ತಗೊಳ್ಳುವಂಥ ಎಷ್ಟೋ ಲೈಕ್ ಪ್ರೋಟೀನ್ಸಲ್ಲಿ ಎಷ್ಟೋ ವೇ ಪ್ರೋಟೀನ್ ಇರ್ಬೋದು ಅದರಲ್ಲೆಲ್ಲ ಕೆಫೀನ್ ಕೂಡ ಆ್ಯಡ್ ಮಾಡಿರ್ತಾರೆ. ಸೊ ಅದೇ ಥರ ಜಿಮ್ಗೆ ಹೋಗೋರು ಸಡನ್ ಆಗಿ ತುಂಬ ವೆಯ್ಟ್ ಲಾಸ್ ಆಗಬೇಕು, 6 ಪ್ಯಾಕ್ ಆಗುವಂತ ಎಲ್ಲ ಹೇಳೋರು ಅವ್ರೇನು ಮಾಡ್ತಾರೆ, ಕೆಫೀನ್ ಇರುವಂಥ ಡ್ರಿಂಕ್ಸ್ ಏನಿದೆ ಅದು ಜಾಸ್ತಿ ತಗೊಳ್ತಾರೆ. ಸೊ ಅದು ನಿಮ್ಮ ಫ್ಯಾಟ್ ಮೆಟಬಾಲಿಸಮ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಬಿಕಮ್ ರೆಸ್ಟ್ಲೆಸ್. ನೀವು ಐಡಲ್ ಆಗಿ ಕುತ್ಕೊಳ್ಳೋದ್ರನ್ನ ಅದು ಅವಾಯ್ಡ್ ಮಾಡುತ್ತೆ. ಕಂಟಿನ್ಯೂಸ್ಲಿ ನೀವು ಏನಾದರೂ ಒಂದು ಆಕ್ಟಿವಿಟಿ ಮಾಡ್ತಾ ಇರ್ತೀರಾ. ಸೊ ಅವಾಗ ಏನಾಗುತ್ತೆ, ನಮ್ಮ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ, ನಮ್ಮ ಫ್ಯಾಟ್ ಕೂಡ ಬರ್ನ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡೋರಿಗೂ ಕೂಡ ಕಾಫಿ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ಈಗ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಹೇಗೆ ಕುಡಿಬೇಕು. ಸೊ ಕಾಫಿ ಅಂತ ಹೇಳಿದ ಕೂಡಲೇ ನಾವೆಲ್ಲ ಹೇಗೆ ಕುಡಿಲಿಕ್ಕೆ ಇಷ್ಟಪಡ್ತೀವಿ, ಅದಕ್ಕೆ ಚೆನ್ನಾಗಿ ಸಕ್ಕರೆ ಹಾಕಿ ತುಂಬ ಹಾಲಲ್ಲೇ ಪ್ರಿಪೇರ್ ಮಾಡಿ ತಗೊಳ್ಳೋದು ನಮಗೆಲ್ಲ ತುಂಬ ಇಷ್ಟ. ನಾವು ತುಂಬ ಖುಷಿಯಿಂದ ಕುಡಿತಾ ಇರ್ತೀವಿ. ಸೊ ಯೂಶಲಿ ಹಾಗೆ ತಗೊಳ್ಳೋದ್ರಿಂದ ನಿಮಗೆ ಏನೂ ಬೆನಿಫಿಟ್ ಇಲ್ಲ. ಬಿಕಾಸ್ ಅದರಲ್ಲಿ ಸಕ್ಕರೆ ಹಾಕಿದ ಕೂಡಲೇ ಏನಾಗುತ್ತೆ, ಅದು ಕೂಡ ಕ್ಯಾಲರಿ, ಅದರಲ್ಲಿರೋ ಕ್ಯಾಲರಿ ಕೂಡ ಜಾಸ್ತಿ ಆಗುತ್ತೆ, ಅದರಲ್ಲಿ ಗ್ಲೂಕೋಸ್ ಜಾಸ್ತಿ ಆಗುತ್ತೆ, ನಮಗೆ ಒಳ್ಳೆ ಎಫೆಕ್ಟ್ ಬದಲು ನಮ್ಮ ಕೆಟ್ಟ ಪರಿಣಾಮಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಲಿವರ್ ಡಿಟಾಕ್ಸ್ ಸಲುವಾಗಿ ಅಥವಾ ನಿಮಗೊಂದು ಹೆಲ್ತ್ ಇಂಪ್ರೂವ್ ಮಾಡೋ ಸಲುವಾಗಿ ನೀವು ಕಾಫಿ ಕುಡಿಯೋದಾದರೆ ನೀವು ಬ್ಲ್ಯಾಕ್ ಕಾಫಿ ತಗೋಬೇಕು. ಅದು ವಿತೌಟ್ ಶುಗರ್ ತಗೋಬೇಕಾಗತ್ತೆ. ತುಂಬ ಕಾನ್ಸಂಟ್ರೇಟ್ ಆಗಿ ಮಾಡಬೇಕು ಅಂತ ಏನಿಲ್ಲ, ಕಡಿಮೆ ಕಾಫಿ ಪೌಡರ್ ಹಾಕಿ ಮಾಡಬಹುದು. ಬಟ್ ಆದಷ್ಟು ಬ್ಲ್ಯಾಕ್ ಕಾಫಿಯನ್ನು ವಿತೌಟ್ ಶುಗರ್ ತಗೊಳ್ಳೋದ್ರಿಂದ ನಮ್ಗೆ ಈ ಬೆನಿಫಿಟ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಎಷ್ಟು ಕುಡಿಬೋದು, ಮೇ ಬಿ ಒಂದು 2 to 3 ಕಪ್ಸ್ ರೆಗ್ಯುಲರ್ಲಿ ತಗೊಳ್ಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀವಿ. ಎಷ್ಟೋ ರಿಸರ್ಚ್ ಸ್ಟಡೀಸಲ್ಲಿ ಕೂಡ ಒಂದು 3 to 4 ಕಪ್ಸ್ ರೆಗ್ಯುಲರ್ ಕಾಫಿ ತಗೊಳ್ಳೋರು, ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ತಗೊಳ್ಳೋರದ್ದು ಲಿವರ್ ಫಂಕ್ಷನ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆದಾಗೆ ಲೈಕ್ ನೋಟ್ ಆಗಿದೆ. ಸೊ ಲಿವರ್ ಡಿಟಾಕ್ಸ್ ಸಲುವಾಗಿ ನಾವು ಕಾಫಿ ಕುಡಿಯೋದಾದರೆ ಮೇ ಬಿ ಒಂದು 2 to 4 ಕಪ್ಸ್ ಕಾಫಿ ನಾವು ಡೈಲಿ ಕುಡಿಬೋದು. ಬಟ್ ನೀವು ಅಬ್ಸರ್ವ್ ಮಾಡಬೇಕಾಗಿದ್ದ ಒಂದು ವಿಷಯ ಏನಂದರೆ, ಆದಷ್ಟು ಕಾಫಿಯನ್ನು ಆಫ್ಟರ್ 6 o'clock ಕುಡಿಯೋದರಿಂದ ಕಡಿಮೆ ಮಾಡೋದು ಒಳ್ಳೆಯದು. ಯಾಕೆಂದರೆ 6 ಗಂಟೆ ಮೇಲೆ ಕುಡಿದಾಗ ಏನಾಗುತ್ತೆ, ಕಾಫಿಯಲ್ಲಿ ಕೆಫೀನ್ ಕೂಡ ಇರುತ್ತೆ. ಸೊ ನಾವೇನು ಡಿಕ್ಯಾಫೀನ್ ಮಾಡಿರುವಂಥ ಡಿಕ್ಯಾಫಿನೇಟೆಡ್ ಕಾಫಿಯನ್ನು ಕುಡಿಯೋಕ್ಕೆ ಹೋಗಲ್ಲ, ಅಂದರೆ ಕ್ಯಾಫೀನ್ ರಿಮೂವ್ ಮಾಡಿರುವಂಥ ಕಾಫಿಯನ್ನು ಕುಡಿಯಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಕೆಫೀನ್ ನಾವು ಜಾಸ್ತಿ ತಗೊಂಡಾಗ ಇಟ್ಸ್ ಅ ಬ್ರೈನ್ ಸ್ಟಿಮ್ಯುಲೆಂಟ್. ರಾತ್ರಿ ನಮ್ಮ ನಿದ್ರೆ ಏನಿದೆ ಅದು ಚೆನ್ನಾಗಿ ಆಗಬೇಕು ಅಂತಿಲ್ಲ. ಸೊ ನಮಗೊತ್ತು ನಮ್ಮ ಲಿವರ್ಗಾಗಲಿ ಕಿಡ್ನಿ ಆಗಲಿ ಯಾವುದೇ ಬಾಡಿಯಲ್ಲಿರೋ ಆರ್ಗನ್ಸು ಚೆನ್ನಾಗಿ ರಿಜನರೇಟ್ ಆಗಬೇಕು ಅಂದರೆ ನಿದ್ರೆ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಿದ್ರೆ ಮಾಡಿದಾಗ ಮಾತ್ರ ನಮ್ಮ ಬಾಡಿಯಲ್ಲೆಲ್ಲ ರಿಪೇರ್ ವರ್ಕ್ ಏನಿದೆ ಆಕ್ಟಿವ್ ಆಗುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಕಾಫಿ ಕುಡಿಯೋದಿದ್ರೆ 2 to 4 ಕಪ್ಸ್ ಆಫ್ ಕಾಫಿ ನೀವು ಕುಡಿಬೋದು. ಬಟ್ ಆದಷ್ಟು ಅದು 6 ಗಂಟೆಗಿಂತ ಮೊದಲು, ಸಂಜೆ 6 ಗಂಟೆಗಿಂತ ಮೊದಲು ತಗೊಳ್ಳೋದು ತುಂಬ ಒಳ್ಳೆಯದು. ಸೊ ಹಾಗಾಗಿ ನಮ್ಮ ಸೌಂಡ್ ಸ್ಲೀಪ್ ಕೂಡ ಸಿಗುತ್ತೆ ಆ್ಯಂಡ್ ಕಾಫಿದು ಬೆನಿಫಿಟ್ ಕೂಡ ನಮಗೆ ಸಿಗ್ತದೆ. ಈಗ ಕಾಫಿ ಕುಡಿಯೋದ್ರಿಂದ ಲಿವರ್ ಡಿಟಾಕ್ಸ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕಾಫಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಅವರಿಗೆ ಬೇರೆ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಯಾರ್ಯಾರು ಕಾಫಿ ತಗೊಳ್ಳೋದು ಕಡಿಮೆ ಮಾಡಬೇಕು ಅಥವಾ ಯಾರ್ಯಾರು ಕಾಫಿ ತಗೋಬಾರ್ದು ಅಂತ ನೋಡೋಣ. ಸೊ ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಿವಿಯರ್ ಆಸಿಡಿಟಿ ಸಮಸ್ಯೆ ಇದ್ದವರು. ಸೊ ಯಾರಿಗೆ ಸಿವಿಯರ್ ಲೈಕ್ GERD ಅಂತ ನಾವೇನು ಹೇಳ್ತೀವಲ್ಲ, ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಏನಿದೆ, ಈ ಥರ ಸಮಸ್ಯೆಗಳು ಇರೋರು, ಯಾರಿಗೆ ಹೊಟ್ಟೆಯಲ್ಲಿ ತುಂಬ ಆಸಿಡಿಟಿ ಆಗುತ್ತೆ, ಎದೆ ಉರಿ, ಹುಳಿ ತೇಗು ಅಥವಾ ಹೊಟ್ಟೆ ಉಬ್ಬರ, ಈ ಥರ ಸಮಸ್ಯೆಗಳಿರೋರು ಕಾಫಿ ಕುಡಿಯೋದು ಕಡಿಮೆ ಮಾಡಲೇಬೇಕು. ಬಿಕಾಸ್ ಕಾಫಿ ಇಸ್ ಹೈಲಿ ಆಸಿಡಿಕ್. ಅದು ತಗೊಳ್ಳುವಾಗ ನಿಮ್ಮ ಆಸಿಡಿಟಿ ಪ್ರಾಬ್ಲಮ್ ಏನಿದೆ ಇನ್ನೂ ಫ್ಲೇರ್ ಅಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಹೊಟ್ಟೆ ಸಮಸ್ಯೆ ಇದ್ದವರು ಅದನ್ನು ಬಿಡಬೇಕಾಗತ್ತೆ. ಇನ್ನು ಯಾರಿಗೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಇದೆ, ಹೊಟ್ಟೆಯಲ್ಲಿ ಅಲ್ಸರ್ ಸಮಸ್ಯೆ ಇದ್ದವರು ಕೂಡ ಈ ಕಾಫಿ ಕುಡಿದಾಗ ಏನಾಗುತ್ತೆ, ಅವರ ಸಮಸ್ಯೆಗಳೆಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಹೊಟ್ಟೆಯಲ್ಲಿ ಅಲ್ಸರ್ ಸಮಸ್ಯೆ ಇದ್ದವರು ಕೂಡ ಕಾಫಿ ಕುಡಿಯೋದನ್ನ ಕಂಪ್ಲೀಟ್ಲಿ ಬಿಡಬೇಕಾಗತ್ತೆ. ಇನ್ನು ಕೆಲವರಿಗೆ ತುಂಬ ಆಂಗ್ಸೈಟಿ ಇರುತ್ತೆ, ನಿದ್ರೆ ಸಮಸ್ಯೆ ಇರುತ್ತೆ. ಎಷ್ಟೋ ಜನ ಹೇಳ್ತಾರೆ ಈ ಆಸಿಡಿಟಿ ಇರುವ ಎಷ್ಟೋ ಜನರಿಗೆ ಲೈಕ್ ಈ ಆಂಗ್ಸೈಟಿ ಪ್ರಾಬ್ಲಮ್ ಕೂಡ ಕಂಡು ಬರುತ್ತೆ. ಸೊ ಅವರಿಗೆ ಏನಾಗುತ್ತೆ, ತುಂಬ ಆಂಕ್ಷಿಯಸ್ ಆಗಿರ್ತಾರೆ, ರಾತ್ರಿ ನಿದ್ರೆ ಚೆನ್ನಾಗಿ ಬರಲ್ಲ, ಪದೇ ಪದೇ ಹೇಳಬೇಕು ಅಂತ ಸಿಚುವೇಶನ್ ಇರುತ್ತೆ. ಸೊ ಅಂಥವರು ಕೂಡ ಕಾಫಿ ಕುಡಿಬಾರ್ದು. ಕಂಪ್ಲೀಟ್ಲಿ ಕಾಫಿ ಕುಡಿಯೋ ಹ್ಯಾಬಿಟ್ ಇದ್ದರೆ ಅದನ್ನು ಕಂಪ್ಲೀಟ್ಲಿ ಬಿಡಬೇಕಾಗತ್ತೆ. ಇನ್ನು ಕೆಲವು ಪ್ರೆಗ್ನೆಂಟ್ ವಿಮೆನಲ್ಲಿ ಕೂಡ ಈ ಕೆಫೀನ್ ಜಾಸ್ತಿ ತಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಪ್ರೆಗ್ನೆನ್ಸಿಯಲ್ಲಿ ಕೂಡ ಕಾಫಿ ಕುಡಿಯುವಂಥ ಅಭ್ಯಾಸ ಏನಿದೆ ಅದನ್ನು ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಇನ್ನು ಕೆಲವರಲ್ಲಿ ಲೈಕ್ ಕಾರ್ಡಿಯಾಕ್ ಇಶ್ಯೂಸ್ ಇದ್ದವರಾದರೆ, ಏನಾದರೂ ಹಾರ್ಟಿನ ಸಮಸ್ಯೆ ಎಲ್ಲ ಇದೆ, ಸೊ ಅವರು ಮಾಡ್ರೇಷನ್ ಅಷ್ಟೇ ಕಾಫಿ ಕುಡಿಬೋದು. ಕಾಫಿ ಕುಡಿಲೇಬಾರ್ದು ಅಂತ ಏನಿಲ್ಲ, ಬಟ್ ಕಾಫಿ ಕುಡಿಯೋ ಕೂಡ ಈಗ ನಾವು ಲಿವರ್ ಡಿಟಾಕ್ಸ್ಗೆ ಹೇಳ್ದಂಗೆ 3-4 ಕಪ್ ಕಾಫಿ ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ. ಸೊ ಹಾರ್ಟಿನ ಸಮಸ್ಯೆ ಇದ್ದವರು ಆದರೂ ಕೂಡ ಮಾಡ್ರೇಟ್ ಆಗಿ ಮೇ ಬಿ ಒಂದು ಸಣ್ಣ ಕಪ್ಪಲ್ಲಿ 1 or 2 ಗ್ಲಾಸಸ್ ಆಫ್ ಕಾಫಿ ಕುಡಿಯೋದು ತುಂಬ ಒಳ್ಳೆಯದು. ಬಟ್ ಕಾಫಿ ಕುಡಿಯುವಾಗ ನಾವು ಫಸ್ಟ್ ಹೇಳಿದ ನೆನಪಿಟ್ಕೋಬೇಕು, ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ಕುಡಿಯೋದು ತುಂಬ ಒಳ್ಳೆಯದು. ಸೊ ಕಾಫಿ ಕುಡಿಯೋದ್ರಿಂದ ನಮ್ಮ ಲಿವರ್ ಡಿಟಾಕ್ಸ್ ಆಗುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ. ಬಟ್ ಕಾಫಿ ಕುಡಿಯೋದ್ರಿಂದ ಲಿವರ್ ಡಿಟಾಕ್ಸ್ ಆಗುತ್ತೆ ಅಂತ ಹೇಳಿ ನಾವು ಆಲ್ಕೋಹಾಲು ಅಥವಾ ಜಂಕ್ ಫುಡ್ಗಳು, ಪ್ರೊಸೆಸ್ಡ್ ಫುಡ್ಗಳು ಇದೆಲ್ಲ ತಗೊಂಡಾದ್ಮೇಲೆ ಕಾಫಿ ಕುಡಿಯೋದ್ರಿಂದ ಏನೂ ಲೈಕ್ ಪ್ಲಸ್ ಪಾಯಿಂಟ್ಸ್ ಇಲ್ಲ. ಅದು
ನಮಗೆ ಸಮಸ್ಯೆನೇ ಕೊಡುತ್ತೆ. ಬಿಕಾಸ್ ನಮ್ಮ ಆಹಾರ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರಬೇಕು. ಆ್ಯಂಡ್ ಲಿವರಿಗೆ ಡಿಟಾಕ್ಸ್ ಮಾಡಲಿಕ್ಕೆ ಕಾಫಿ ಒಂದೇ ಸಾಕಾಗಲ್ಲ. ಸೊ ಅದರೊಟ್ಟಿಗೆ ನಾವು ಏನು ಮಾಡಬೇಕು ಅಂದರೆ ಸಫಿಷಿಯೆಂಟ್ ಆಗಿ ವಿಟಮಿನ್ B2, ವಿಟಮಿನ್ B3, ವಿಟಮಿನ್ B6, ಮೆಗ್ನೀಷಿಯಮ್, ಐರನ್, ಸೊ ಈ ಥರ ಪ್ರೋಟೀನ್ ಎಲ್ಲ ಚೆನ್ನಾಗಿರುವಂಥ ಆಹಾರಗಳು ತಗೊಂಡ್ರೆ ಮಾತ್ರ ನಮ್ಮ ಲಿವರಿಗೆ ಆ ಡಿಟಾಕ್ಸ್ ಪ್ರಾಸೆಸ್ ಏನಿದೆ ಅದು ಕಂಪ್ಲೀಟ್ ಮಾಡಲಿಕ್ಕಾಗುತ್ತೆ. ನಾನು ಫಸ್ಟ್ ಹೇಳಿದೆ ಡಿಟಾಕ್ಸಲ್ಲಿ ಫೇಸ್ 1, ಫೇಸ್ 2 ಅಂತೆಲ್ಲ ಇರುತ್ತೆ. ಸೊ ಕೆಲವು ಸಲ ಫೇಸ್ 2 ಸರಿಯಾಗಿ ಫಂಕ್ಷನ್ ಆಗಿಲ್ಲ, ನಮ್ಗೆ ಏನಾದರೂ ಡೆಫಿಷಿಯನ್ಸೀಸ್ ಅಲ್ಲಿದ್ದರೆ ಏನಾಗುತ್ತೆ, ಫೇಸ್ 1 ಅಲ್ಲಿ ಫ್ಯಾಟ್ ಸೋಲ್ಯುಬಲ್ ಆಗಿರುವಂಥ ಕೆಮಿಕಲ್ಸ್ ಏನಿದೆ, ವಿಷ ಏನಿದೆ, ಅದು ಇನ್ನೂ ಸಿವಿಯರ್ ಆಗಿಂತ ವಿಷ ಆಗಿ ಕನ್ವರ್ಟ್ ಆಗ್ಬೋದು. ಅದು ಕಂಪ್ಲೀಟ್ ಆಗಿ ನ್ಯೂಟ್ರಲೈಸ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಟಾಕ್ಸಿಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈಗ ಎಲ್ಲ ನ್ಯೂಟ್ರಲೈಸ್ ಆದ್ಮೇಲೆನೂ ಅದು ಎಕ್ಸ್ಕ್ರೀಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಅದು ಕೂಡ ನಮಗೆ ಸಮಸ್ಯೆಗಳು ಕ್ರಿಯೇಟ್ ಮಾಡುತ್ತೆ. ಸೊ ಚೆನ್ನಾಗಿ ನೀರು ಕುಡಿಯೋದು ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನಾರಿನಾಂಶ ಇರುವಂಥ ಆಹಾರಗಳು ತಗೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಲಿವರ್ ಫ್ರೆಂಡ್ಲಿ ಆಗಿರುವಂಥ ಫುಡ್ ಯಾವುದು ಅಂತ ಕೇಳಿದ್ರೆ ಮ್ಯಾಕ್ಸಿಮಮ್ ವೆಜಿಟೇಬಲ್ಸ್ ತಗೋಬೇಕು. ಯಾಕೆಂದರೆ ಅದರಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ವೈಟಮಿನ್ಸು ಸಿಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಾರಿನಾಂಶ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಪ್ರೋಟೀನ್ ಜಾಸ್ತಿ ಇರುವಂಥ ಆಹಾರಗಳನ್ನು ನಾವು ಸೇವಿಸಬೇಕಾಗುತ್ತೆ. ಅದು ಮೊಸರು ಇರ್ಬೋದು, ಅಥವಾ ಮೊಟ್ಟೆ ಇರ್ಬೋದು, ನಾನ್ ವೆಜಿಟೇರಿಯನ್ ಫುಡ್ ಇರ್ಬೋದು, ಫಿಶ್ಗಳಿರ್ಬೋದು, ಅಥವಾ ಪನೀರ್ ಇರ್ಬೋದು. ಸೊ ಈ ಥರ ನಟ್ಸ್ಗಳಿರ್ಬೋದು, ನಟ್ಸ್ ಎಲ್ಲ ತಗೊಂಡಾಗ ತುಂಬ ಚೆನ್ನಾಗಿ ಮೆಗ್ನೀಷಿಯಮ್ ಕೂಡ ಸಿಗುತ್ತೆ. ಸೊ ಈ ಥರ ನ್ಯೂಟ್ರಿಯೆಂಟ್ಸ್ ಎಲ್ಲ ತಗೊಂಡ್ರೆ ಮಾತ್ರ ನಮಗೆ ಲಿವರ್ ಡಿಟಾಕ್ಸ್ ಸಾಧ್ಯ. ಸೊ ಹಾಗಾಗಿ ಬರೀ ಕಾಫಿ ಕುಡ್ಕೊಂಡು ನಾವೆಲ್ಲ ಕೆಟ್ಟ ಪ್ರಾಕ್ಟೀಸ್ಗಳನ್ನ ಕಂಟಿನ್ಯೂ ಮಾಡಿದ್ರೆ ನಮ್ಮ ಲಿವರ್ ಯಾವತ್ತೂ ಸೇಫ್ ಆಗಿರಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.